ವಿಮಾನ ದುರಂತ ಆಗಿ 24 ಗಂಟೆ ಆಗಿದೆ. ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಆ ಬ್ಲಾಕ್ ಬಾಕ್ಸ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ ಈ ದುರಂತಕ್ಕೆ ಕಾರಣ ಏನು, ಹೇಗಾಯ್ತು ದುರಂತ, ಏನು ವೈಫಲ್ಯ ಆಯ್ತು ಅನ್ನೋದು ನಿಖರವಾದಂತ ಕಾರಣ ಗೊತ್ತಾಗುತ್ತೆ. ಈ ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ ATS ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ಅನ್ನ ಕಳುಹಿಸಿಕೊಡಲಾಗಿದೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಚುರುಕಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿ ಒದಗಿಸಲಿದೆ ಬ್ಲಾಕ್ ಬಾಕ್ಸ್. ಇಂದು ಬೆಳಿಗ್ಗೆ ವಿಮಾನದ DVR ಕೂಡ ಪತ್ತೆಯಾಗಿತ್ತು. ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ವಿದೇಶದ ಲ್ಯಾಬ್ನಲ್ಲಿ ಬ್ಲಾಕ್ ಬಾಕ್ಸ್ ದತ್ತಾಂಶವನ್ನ ಪರಿಶೀಲನೆ ಮಾಡಲಾಗುತ್ತೆ. ತಟಸ್ಥ ದೇಶದಲ್ಲಿ ಬ್ಲಾಕ್ ಬಾಕ್ಸ್ ನಲ್ಲಿರೋ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ದುರಂತಕ್ಕೆ ಕಾರಣಗಳನ್ನ ವಿಮಾನದ ಬ್ಲಾಕ್ ಬಾಕ್ಸ್ ತೆರೆ ನೀಡುತ್ತೆ. ಏನ್ ಕಾರಣ, ಏನ್ ವೈಫಲ್ಯ ಆಯ್ತು ಅನ್ನೋದನ್ನ, ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ ಅಥವಾ ಬೇರೆನಾದ್ರೂ ಆಯ್ತಾ ಅನ್ನೋದನ್ನ ಬ್ಲಾಕ್ ಬಾಕ್ಸ್ ನಲ್ಲಿ ಆ ದತ್ತಾಂಶಗಳನ್ನ ಪಡೆಯುವಲ್ಲಿ ಸಾಧ್ಯ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ಕೆಲವು ಕಾನ್ವರ್ಸೇಷನ್ಗಳಿರುತ್ತಲ್ಲ, ಆ ಒಂದು ಬ್ಲಾಸ್ಟ್ ಆಗೋ ಸಮಯದಲ್ಲಿ ಅಥವಾ ವಿಮಾನ ಹೋಗಿ ಅಲ್ಲಿ ಅಪ್ಪಳಿಸುವ ಸಮಯದಲ್ಲಿ ಆ ಕ್ಷಣದಲ್ಲಿ ಅವ್ರು ಮಾತಾಡಿರುತ್ತಲ್ಲ, ಎಲ್ಲ ಕಾನ್ವರ್ಸೇಷನ್ಗಳು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಪ್ರಕಾರ ವಿಮಾನ ಅಪಘಾತ ಹೇಗಾಯ್ತು, ಯಾಕಾಯ್ತು, ಆ ಸಮಯದಲ್ಲಿ ಏನೇನಾಯ್ತು ಅನ್ನುವ ಸಂಪೂರ್ಣ ಚಿತ್ರಣ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅದರ ದತ್ತಾಂಶವನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಮಾನ ದುರಂತ ಆಗಿ 24 ಗಂಟೆ ಆಗಿದೆ. ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಆ ಬ್ಲಾಕ್ ಬಾಕ್ಸ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ ಈ ದುರಂತಕ್ಕೆ ಕಾರಣ ಏನು, ಹೇಗಾಯ್ತು ದುರಂತ, ಏನು ವೈಫಲ್ಯ ಆಯ್ತು ಅನ್ನೋದು ನಿಖರವಾದಂತ ಕಾರಣ ಗೊತ್ತಾಗುತ್ತೆ. ಈ ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ ATS ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ಅನ್ನ ಕಳುಹಿಸಿಕೊಡಲಾಗಿದೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಚುರುಕಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿ ಒದಗಿಸಲಿದೆ ಬ್ಲಾಕ್ ಬಾಕ್ಸ್. ಇಂದು ಬೆಳಿಗ್ಗೆ ವಿಮಾನದ DVR ಕೂಡ ಪತ್ತೆಯಾಗಿತ್ತು. ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ವಿದೇಶದ ಲ್ಯಾಬ್ನಲ್ಲಿ ಬ್ಲಾಕ್ ಬಾಕ್ಸ್ ದತ್ತಾಂಶವನ್ನ ಪರಿಶೀಲನೆ ಮಾಡಲಾಗುತ್ತೆ. ತಟಸ್ಥ ದೇಶದಲ್ಲಿ ಬ್ಲಾಕ್ ಬಾಕ್ಸ್ ನಲ್ಲಿರೋ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ದುರಂತಕ್ಕೆ ಕಾರಣಗಳನ್ನ ವಿಮಾನದ ಬ್ಲಾಕ್ ಬಾಕ್ಸ್ ತೆರೆ ನೀಡುತ್ತೆ. ಏನ್ ಕಾರಣ, ಏನ್ ವೈಫಲ್ಯ ಆಯ್ತು ಅನ್ನೋದನ್ನ, ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ ಅಥವಾ ಬೇರೆನಾದ್ರೂ ಆಯ್ತಾ ಅನ್ನೋದನ್ನ ಬ್ಲಾಕ್ ಬಾಕ್ಸ್ ನಲ್ಲಿ ಆ ದತ್ತಾಂಶಗಳನ್ನ ಪಡೆಯುವಲ್ಲಿ ಸಾಧ್ಯ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ಕೆಲವು ಕಾನ್ವರ್ಸೇಷನ್ಗಳಿರುತ್ತಲ್ಲ, ಆ ಒಂದು ಬ್ಲಾಸ್ಟ್ ಆಗೋ ಸಮಯದಲ್ಲಿ ಅಥವಾ ವಿಮಾನ ಹೋಗಿ ಅಲ್ಲಿ ಅಪ್ಪಳಿಸುವ ಸಮಯದಲ್ಲಿ ಆ ಕ್ಷಣದಲ್ಲಿ ಅವ್ರು ಮಾತಾಡಿರುತ್ತಲ್ಲ, ಎಲ್ಲ ಕಾನ್ವರ್ಸೇಷನ್ಗಳು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಪ್ರಕಾರ ವಿಮಾನ ಅಪಘಾತ ಹೇಗಾಯ್ತು, ಯಾಕಾಯ್ತು, ಆ ಸಮಯದಲ್ಲಿ ಏನೇನಾಯ್ತು ಅನ್ನುವ ಸಂಪೂರ್ಣ ಚಿತ್ರಣ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅದರ ದತ್ತಾಂಶವನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಮಾನ ದುರಂತ ಆಗಿ 24 ಗಂಟೆ ಆಗಿದೆ. ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಆ ಬ್ಲಾಕ್ ಬಾಕ್ಸ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ ಈ ದುರಂತಕ್ಕೆ ಕಾರಣ ಏನು, ಹೇಗಾಯ್ತು ದುರಂತ, ಏನು ವೈಫಲ್ಯ ಆಯ್ತು ಅನ್ನೋದು ನಿಖರವಾದಂತ ಕಾರಣ ಗೊತ್ತಾಗುತ್ತೆ. ಈ ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ ATS ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ಅನ್ನ ಕಳುಹಿಸಿಕೊಡಲಾಗಿದೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಚುರುಕಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿ ಒದಗಿಸಲಿದೆ ಬ್ಲಾಕ್ ಬಾಕ್ಸ್. ಇಂದು ಬೆಳಿಗ್ಗೆ ವಿಮಾನದ DVR ಕೂಡ ಪತ್ತೆಯಾಗಿತ್ತು. ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ.
ವಿದೇಶದ ಲ್ಯಾಬ್ನಲ್ಲಿ ಬ್ಲಾಕ್ ಬಾಕ್ಸ್ ದತ್ತಾಂಶವನ್ನ ಪರಿಶೀಲನೆ ಮಾಡಲಾಗುತ್ತೆ. ತಟಸ್ಥ ದೇಶದಲ್ಲಿ ಬ್ಲಾಕ್ ಬಾಕ್ಸ್ನಲ್ಲಿರೋ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ದುರಂತಕ್ಕೆ ಕಾರಣಗಳನ್ನ ವಿಮಾನದ ಬ್ಲಾಕ್ ಬಾಕ್ಸ್ ತೆರೆ ನೀಡುತ್ತೆ. ಏನ್ ಕಾರಣ, ಏನ್ ವೈಫಲ್ಯ ಆಯ್ತು ಅನ್ನೋದನ್ನ, ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ ಅಥವಾ ಬೇರೇನಾದ್ರೂ ಆಯ್ತಾ ಅನ್ನೋದನ್ನ ಬ್ಲಾಕ್ ಬಾಕ್ಸ್ ನಲ್ಲಿ ಆ ದತ್ತಾಂಶಗಳನ್ನ ಪಡೆಯುವಲ್ಲಿ ಸಾಧ್ಯ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ಕೆಲವು ಕಾನ್ವರ್ಸೇಷನ್ಗಳಿರುತ್ತಲ್ಲ, ಆ ಒಂದು ಬ್ಲಾಸ್ಟ್ ಆಗೋ ಸಮಯದಲ್ಲಿ ಅಥವಾ ವಿಮಾನ ಹೋಗಿ ಅಲ್ಲಿ ಅಪ್ಪಳಿಸುವ ಸಮಯದಲ್ಲಿ ಆ ಕ್ಷಣದಲ್ಲಿ ಅವ್ರು ಮಾತಾಡಿರುತ್ತಲ್ಲ, ಆ ಎಲ್ಲ ಕಾನ್ವರ್ಸೇಷನ್ಗಳು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಪ್ರಕಾರ ವಿಮಾನ ಅಪಘಾತ ಹೇಗಾಯ್ತು, ಯಾಕಾಯ್ತು, ಆ ಸಮಯದಲ್ಲಿ ಏನೇನಾಯ್ತು ಅನ್ನುವ ಸಂಪೂರ್ಣ ಚಿತ್ರಣ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅದರ ದತ್ತಾಂಶವನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಮಾನ ದುರಂತ ಆಗಿ 24 ಗಂಟೆ ಆಗಿದೆ. ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಆ ಬ್ಲಾಕ್ ಬಾಕ್ಸ್ ಏನಾದ್ರೂ ಸಿಕ್ತು ಅನ್ನೋದಾದ್ರೆ ಈ ದುರಂತಕ್ಕೆ ಕಾರಣ ಏನು, ಹೇಗಾಯ್ತು ದುರಂತ, ಏನು ವೈಫಲ್ಯ ಆಯ್ತು ಅನ್ನೋದು ನಿಖರವಾದಂತಹ ಕಾರಣ ಗೊತ್ತಾಗುತ್ತೆ. ಈ ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ. ATS ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ಅನ್ನ ಕಳುಹಿಸಿಕೊಡಲಾಗಿದೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಚುರುಕಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿ ಒದಗಿಸಲಿದೆ ಬ್ಲಾಕ್ ಬಾಕ್ಸ್. ಇಂದು ಬೆಳಿಗ್ಗೆ ವಿಮಾನದ DVR ಕೂಡ ಪತ್ತೆ ಆಗಿತ್ತು. ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ವಿದೇಶದ ಲ್ಯಾಬ್ನಲ್ಲಿ ಬ್ಲಾಕ್ ಬಾಕ್ಸ್ ದತ್ತಾಂಶವನ್ನ ಪರಿಶೀಲನೆ ಮಾಡಲಾಗುತ್ತೆ. ತಟಸ್ಥ ದೇಶದಲ್ಲಿ ಬ್ಲಾಕ್ ಬಾಕ್ಸ್ನಲ್ಲಿರೋ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ದುರಂತಕ್ಕೆ ಕಾರಣಗಳನ್ನ ವಿಮಾನದ ಬ್ಲಾಕ್ ಬಾಕ್ಸ್ ತೆರೆ ನೀಡುತ್ತೆ. ಏನ್ ಕಾರಣ, ಏನ್ ವೈಫಲ್ಯ ಆಯ್ತು ಅನ್ನೋದನ್ನ, ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ ಅಥವಾ ಬೇರೇನಾದ್ರೂ ಆಯ್ತಾ ಅನ್ನೋದನ್ನ ಬ್ಲಾಕ್ ಬಾಕ್ಸ್ ನಲ್ಲಿ ಆ ದತ್ತಾಂಶಗಳನ್ನ ಪಡೆಯುವಲ್ಲಿ ಸಾಧ್ಯ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ಕೆಲವು ಕಾನ್ವರ್ಸೇಷನ್ಗಳಿರುತ್ತಲ್ಲ, ಆ ಒಂದು ಬ್ಲಾಸ್ಟ್ ಆಗೋ ಸಮಯದಲ್ಲಿ ಅಥವಾ ವಿಮಾನ ಹೋಗಿ ಅಲ್ಲಿ ಅಪ್ಪಳಿಸುವ ಸಮಯದಲ್ಲಿ ಆ ಕ್ಷಣದಲ್ಲಿ ಅವ್ರು ಮಾತಾಡಿರುತ್ತಲ್ಲ, ಆ ಎಲ್ಲ ಕಾನ್ವರ್ಸೇಷನ್ಗಳು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಪ್ರಕಾರ ವಿಮಾನ ಅಪಘಾತ ಹೇಗಾಯ್ತು, ಯಾಕಾಯ್ತು, ಆ ಸಮಯದಲ್ಲಿ ಏನೇನಾಯ್ತು ಅನ್ನುವ ಸಂಪೂರ್ಣ ಚಿತ್ರಣ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅದರ ದತ್ತಾಂಶವನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ.